ನಮಸ್ತೆ ವೀಕ್ಷಕರೇ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ ಇಂಜಿನಿಯರ್ಸ್ ಅಂಡ್ ಟೆಕ್ನಾಲಜಿ CIPET ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಕ್ಕೆ ಅರ್ಜಿಯನ್ನು ಆಹ್ವಾನಿಸಿದೆ. ಬಹುತೇಕವಾಗಿ PUC ಡಿಗ್ರಿ, ITI, ಡಿಪ್ಲೊಮೊ, BE ಆಗಿರತಕ್ಕಂಥವರು ಈ ಒಂದು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಕ್ಕೆ ಅರ್ಜಿಯನ್ನ ಹಾಕಬಹುದು. ನಾನು ಬಹುತೇಕವಾಗಿ ಹೇಳ್ತಿರ್ತೀನಿ, ಕೌಶಲ್ಯ ಅಂದ್ರೆ ಸ್ಕಿಲ್ಸ್ ಇದ್ರೆ ಈಗಿನ ಕಾಲದಲ್ಲಿ ಕೆಲಸಗಳು ಆದಷ್ಟು ಬೇಗ ದೊರಕ್ತವೆ. ಸ್ಕಿಲ್ ಕೊಡ್ಲಿಕ್ಕೆ ಸರ್ಕಾರದ ಸಂಸ್ಥೆಗಳು, ಪ್ರೈವೇಟ್ ಸಂಸ್ಥೆಗಳು ಫ್ರೀಯಾಗಿ ಉಚಿತ ಊಟ ವಸತಿಯೊಂದಿಗೆ ಕೊಡ್ತಾ ಇದ್ದಾವೆ. ಯಾರು ವಿದ್ಯಾರ್ಥಿಗಳು, ಅಭ್ಯರ್ಥಿಗಳಿದ್ದಾರೋ ಇವುಗಳನ್ನು ಬಳಸ್ಕೋಬೇಕು ಅಷ್ಟೇ. ಬಳಸ್ಕೊಂಡ್ರೆ ಅವರ ಭವಿಷ್ಯ ಚಿನ್ನ ಆಗುತ್ತೆ. ಆದಿಸಿಂದಾಗಿ ಇಂದು ಮೈಸೂರಿನ ಸಂಸ್ಥೆ ಏನೋ ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಅರ್ಜಿಯನ್ನ ಕಾಲ್ ಮಾಡಿದ್ಯೋ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡ್ತೇನೆ, ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಜೊತೆಗೆ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ, ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್, ಮಂಗಳೂರು ಮತ್ತು ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ 2025-26ನೇ ಸಾಲಿನಲ್ಲಿ ತನ್ನ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಯೋಜನೆಯಡಿ ಅಂತ ಹೇಳ್ತಾರೆ CSR ಫಂಡ್. ಇದ್ರ ಬಗ್ಗೆ ನಾನು ಒಂದು ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ, ಅದನ್ನ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಹೋಗಿ ನೋಡಿ, ಅಥವಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ CSR ಫಂಡ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ನಾನು ಮತ್ತೊಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ಕೊಡ್ತೀನಿ. ಹೀಗೆ CSR ಫಂಡ್ ಅಡಿಯಲ್ಲಿ ಈ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಅದು ಹೇಗೆ? ಉಚಿತ ಊಟ ಮತ್ತು ವಸತಿಯೊಂದಿಗೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ನಿರುದ್ಯೋಗ ಯುವಕ ಯುವತಿಯರುಗಳಿಗೆ 3.5 ತಿಂಗಳ ಉಚಿತ ಕೌಶಲ್ಯವನ್ನ ನಾವು ಕೊಡ್ತೀವಿ, ತರಬೇತಿಯನ್ನ ನಾವು ಕೊಡ್ತೀವಿ ಎಂಬುದಾಗಿ ಹೇಳಿ, ತರಬೇತಿ ಯಾವುದಕ್ಕೆ ಕೊಡ್ತೀವಿ, ಅವಧಿ ಏನು, ವಿದ್ಯಾರ್ಥಿ ಏನು ಮತ್ತು ಫಲಾನುಭವಿಗಳ ಸಂಖ್ಯೆ ಎಷ್ಟು ಎಂಬುದಾಗಿ ಹೇಳ್ಬಿಡ್ತಾರೆ. ಮೆಷಿನ್ ಆಪರೇಟರ್ ಇಂಜೆಕ್ಷನ್ ಮೌಲ್ಡಿಂಗ್ MOI NSQF ಲೆವೆಲ್ ಅಂದ್ರೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಅಂತ, ಈ ಲೆವೆಲ್ ನ ಅಂಡರ್ ಅಲ್ಲಿ 3.5 ತಿಂಗಳು ಈ ಸ್ಕಿಲ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಅದನ್ನ ಹೇಳ್ಬಿಡ್ತಾರೆ 600 ಅವರ್ಸ್ಗಳು ಎಂಬುದಾಗಿ. ವಿದ್ಯಾರ್ಥಿ ಏನು ಅಂದ್ರೆ PUC ಆಗಿರೋರ್ಗೆ, ಅವ್ರ ಡಿಗ್ರಿ ಆಗಿರೋರ್ಗೆ, ಅವ್ರ ITI ಮಾಡಿರೋರ್ಗೆ, ಅವ್ರ ಡಿಪ್ಲೊಮಾ ಮಾಡಿರೋರ್ಗೆ, ಅವ್ರ BE ಮಾಡಿರೋರ್ಗೆ, ಈ ಯಾವುದೇ ಡಿಸಿಪ್ಲಿನ್ ಅಲ್ಲಿ ಇದ್ರೂ ಕೂಡ ಅವರು ಅಪ್ಲೈ ಮಾಡಬಹುದು, ಈ ಒಂದು ತರಬೇತಿಯನ್ನ ಪಡ್ಕೋಬಹುದು. ಫಲಾನುಭವಿಗಳ ಸಂಖ್ಯೆನ ಹೇಳ್ಬಿಡ್ತಾರೆ. ಎಲ್ಲಾ ವರ್ಗದ ನಿರುದ್ಯೋಗಿ ಯುವಕ ಯುವತಿಯರು 33 ಅಭ್ಯರ್ಥಿಗಳು ಅಂತ ಹೇಳ್ತಾರೆ. ಓನ್ಲಿ 33 ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ಕೊಡ್ತಾರೆ. ನೀವು ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ. ಇನ್ನು ಎರಡನೇದಾಗಿ ಮೆಷಿನ್ ಆಪರೇಟರ್ಸ್ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ MOPP NSQF, ಇದು ಕೂಡ NSQF ಲೆವೆಲ್ ನ 3.5 ತಿಂಗಳ ಒಂದು ಟ್ರೈನಿಂಗ್ ಆಗಿರುತ್ತೆ. ಇದಕ್ಕೂ ಕೂಡ PUC ಡಿಗ್ರಿ, ITI, ಡಿಪ್ಲೊಮೊ, BE ಯನ್ನ ಇದಕ್ಕೂ ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಈ ಕ್ವಾಲಿಫಿಕೇಶನ್ ಇರತಕ್ಕಂಥವ್ರು ಅರ್ಜಿಯನ್ನ ಹಾಕ್ಬೋದು. ಮತ್ತೆ ಫಲಾನುಭವಿಗಳ ಸಂಖ್ಯೆಯನ್ನ ಹೇಳ್ಬಿಡ್ತಾರೆ. ಇಲ್ಲಿ ಎಲ್ಲಾ ವರ್ಗದ ನಿರುದ್ಯೋಗಿ ಯುವಕ ಯುವತಿಯರು 33 ಅಭ್ಯರ್ಥಿಗಳು, ಇದಕ್ಕೂ 33 ಅಭ್ಯರ್ಥಿಗಳು, ಇದಕ್ಕೂ 33 ಅಭ್ಯರ್ಥಿಗಳು. ಆದಷ್ಟು ಬೇಗ ಯಾರು ಅರ್ಜಿಯನ್ನ ಹಾಕ್ತಾರೋ ಅವರನ್ನ ಇವರು ಸೆಲೆಕ್ಟ್ ಮಾಡ್ತಾರೆ. ಇನ್ನು ಏಜ್ ಲಿಮಿಟ್ ಅನ್ನ ಹೇಳ್ಬಿಡ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 18ರಿಂದ 35 ವರ್ಷಗಳ ಅಂತರದಲ್ಲಿರಬೇಕು. ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅಂದ್ರೆ OBC ಅಭ್ಯರ್ಥಿಗಳಿಗೆ 18ರಿಂದ 33 ವರ್ಷಗಳು ಇರಬೇಕು. ಸಾಮಾನ್ಯ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಅಭ್ಯರ್ಥಿಗಳಿಗೆ 18ರಿಂದ 30 ವರ್ಷಗಳು, ಅಂದ್ರೆ ಜನರಲ್ ಮೆರಿಟ್ ಅಲ್ಲಿ ಯಾರಿದ್ದಾರೋ ಅವ್ರಿಗೆ, ಅಂಡ್ EWS ಅಂತ ಹೇಳ್ತಾರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ, ಇವ್ರಿಗೆ 18ರಿಂದ 30 ವರ್ಷಗಳು ಅಂತಕ್ಕಂಥದ್ದು. ಇಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ಬೋದು. EWS ನಲ್ಲಿ ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದು. ಏನು ಸಾಮಾನ್ಯ ವರ್ಗ ಅಂತ ನಾವು ಕರಿತೀವೋ ಆ ಸಾಮಾನ್ಯ ವರ್ಗದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಅಭ್ಯರ್ಥಿಗಳು ಅಂತ, ಅಂದ್ರೆ ಯಾರು ಫೈನಾನ್ಸಿಯಲಿ ವೀಕ್ ಇರ್ತಾರೋ, ಈಗ ಬಹುತೇಕವಾಗಿ ಬೇರೆ ನಿಮಗೆ ಸ್ಕಾಲರ್ಶಿಪ್ ಕೊಡ್ಬೇಕಾದ್ರೆ, ಟ್ರೈನಿಂಗ್ ಕೊಡ್ಬೇಕಾದ್ರೆ ಈ ಒಂದು ಕ್ಯಾಟಗರಿಯ ಅಭ್ಯರ್ಥಿಗಳು ಈ ಒಂದು ವಾರ್ಷಿಕ ಆದಾಯದ ಒಳಗಿರ್ಬೇಕು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈಗ SC STಗಳು 2.5 ಲಕ್ಷದ ಒಳಗಿರ್ಬೇಕು, 6 ಲಕ್ಷದ ಒಳಗಿರ್ಬೇಕು ಅಂತೆಲ್ಲ ಒಂದು ಕ್ರೈಟೀರಿಯಾ ಇದೆಯಲ್ಲ. ಅದೇ ರೀತಿ ಯಾರು ಎಕನಾಮಿಕಲಿ ವೀಕ್ ಇದ್ದಾರೋ, ಅಂದ್ರೆ ಸುಮಾರು 2.5 ಲಕ್ಷದ ಒಳಗಡೆ ಇರ್ತಕ್ಕಂಥವ್ರನ್ನ ಬಹುತೇಕವಾಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಸೇರಿಸ್ತಾ ಹೋಗ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಒಂದು ವಾರ್ಷಿಕ ಆದಾಯದ ಲಿಮಿಟ್ ಅನ್ನ ಕೊಟ್ಟಿಲ್ಲ, ಬಹುತೇಕವಾಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಎಂಬುದಾಗಿ ಹೇಳ್ತಾರೆ. ಬೇರೆ ಕ್ಯಾಟಗರಿಗೆ ಅದು 2.5 ಏನೋ ವಾರ್ಷಿಕ ಆದಾಯ ಇದು, ಅದನ್ನ
ಎಕನಾಮಿಕಲಿ ವೀಕರ್ ಎಂಬುದಾಗಿ ಕರಿತೀವಿ. ಇಲ್ಲಿ ಸಾಮಾನ್ಯ ವರ್ಗದಲ್ಲಿ ಹಾಗೆ ಏನಾದ್ರು ಕಡಿಮೆ ಆದಾಯವನ್ನ ಹೊಂದಿರತಕ್ಕಂತ ವಿದ್ಯಾರ್ಥಿಗಳು ಯಾರಿದ್ದಾರೋ ಅವ್ರಿಗೆ ಈ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ. ಅವ್ರಿಗೆ ಏಜ್ ಲಿಮಿಟ್ 18ರಿಂದ 30 ಎಂಬುದಾಗಿ ಹೇಳ್ತಾರೆ. ಈ ಏಜ್ ಒಳಗಡೆ ಇರತಕ್ಕಂಥವ್ರು ಮಿನಿಮಮ್ 18, ಮ್ಯಾಕ್ಸಿಮಮ್ 35 ಮೇಲೆ ಯಾರಿಗೂ ಕೊಡೋದಿಲ್ಲ ಈ ಟ್ರೈನಿಂಗ್ ನ ಅಂತಕ್ಕಂಥದ್ದು. ಈ ಏಜ್ ನ ಒಳಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬಹುದು. ಆ ನಂತರದಲ್ಲಿ ಸೆಲೆಕ್ಟ್ ಆದ್ರೆ ಇಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೋಬಹುದು. ಒಂದು ಸರ್ಕಾರಿ ಸಂಸ್ಥೆ ಆದ್ರಿಂದ ಒಂದು ಒಳ್ಳೆ ಟ್ರೈನಿಂಗ್ ಸಿಗುತ್ತೆ, ಮತ್ತೆ ಮುಂದೆ ಆಪರ್ಚುನಿಟೀಸ್ಗಳು ಕೂಡ ಬಹುತೇಕವಾಗಿ ಸಿಕ್ಕುತ್ತೆ. ಇನ್ನು ಆಯ್ಕೆ ವಿಧಾನವನ್ನ ಹೇಳ್ಬಿಡ್ತಾರೆ. ಇಚ್ಛೆಯುಳ್ಳ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆ, ಜನ್ಮ ದಿನಾಂಕದ ಪ್ರೂಫ್, SLC ಮಾರ್ಕ್ಸ್ ಕಾರ್ಡ್ ಅಂತಾರೆ, ಜಾತಿ ಹಾಗೂ ಆದಾಯಕ್ಕೆ ಸಂಬಂಧಿಸಿದ ಎಲ್ಲಾ ಒರಿಜಿನಲ್ ದಾಖಲೆಗಳು, ನೆನಪಿರ್ಲಿ ಎಲ್ಲಾ ಒರಿಜಿನಲ್ ದಾಖಲೆಗಳು, ಸ್ವವಿವರ ಹೊಂದಿದ ಬ್ಯಾಂಕ್ ದಾಖಲೆ ಜೆರಾಕ್ಸ್ ಪ್ರತಿಗಳು ಮತ್ತು 6 ಕಲರ್ ಫೋಟೋಗಳೊಂದಿಗೆ ಮೈಸೂರಿನ CIPET ಸಂಸ್ಥೆಯಲ್ಲಿ, CIPET ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಸಂಸ್ಥೆಯಲ್ಲಿ ನಡೆಯುವ ನೇರ ಸಂದರ್ಶನ ಮತ್ತು ದಾಖಲಾತಿಗೆ ಹಾಜರಾಗಲು ಸೂಚಿಸಲಾಗಿದೆ. ಮೊದಲು ಬಂದವರಿಗೆ ಮೊದಲು ಆದ್ಯತೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ಇದು ನಡೀತಾ ಇದೆ. ಅದಕ್ಕೆ ನಾನು ಹೇಳಿದ್ದು ಬೇಗ ಅಪ್ಲೈ ಮಾಡಿ, ನಿಮ್ಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ತರಬೇತಿಗೆ ನೋಂದಾಯಿಸಲು ಈ QR ಕೋಡ್ ಅನ್ನು ನಿಮ್ಮ ಮೊಬೈಲ್ ನಿಂದ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ದೀನಿ, ಆದ್ರೆ ತಾತ್ಕಾಲಿಕವಾಗಿ ಇದು ಸರಿ ಇಲ್ಲ ಅಂತೆ. ನಂತರದಲ್ಲಿ ನೀವು ಟ್ರೈ ಮಾಡಿ, ಬೇಕಾದ್ರೆ ನೀವು ಟ್ರೈ ಮಾಡಿ ಇದೊಂದು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ನೀವು ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ, ಇಲ್ಲಿ ಏನಾದ್ರು ಲಿಂಕ್ ಓಪನ್ ಆದ್ರೆ ನೀವು ಅದರ ಮೂಲಕ ರಿಜಿಸ್ಟರ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಇವರು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಅಂತ ಹೇಳಿ ಫೋನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ, ಇಮೇಲ್ ಅನ್ನ ಕೊಟ್ಟಿದ್ದಾರೆ, ವೆಬ್ಸೈಟ್ ಅನ್ನ ಕೊಟ್ಟಿದ್ದಾರೆ. ಇವುಗಳಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಈ QR ಕೋಡ್ ಹೇಗೆ, ಮತ್ತೆ ನೋಂದಾಯಿಸಕ್ಕೆ ಬೇರೆ ವಿಧಾನ ಏನಾದ್ರು ಇದೆಯಾ, ವೆಬ್ಸೈಟ್ ಅಲ್ಲಿ ಏನಾದ್ರು ನೋಂದಾಯಿಸಬಹುದಾ, ಬೇರೆ ವಿಧಾನಗಳನ್ನ ನೀವು ಚೆಕ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರೂ ಚೆಕ್ ಮಾಡ್ತಾ ಇದೀರಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ, ನಾನು ಕೂಡ ಬೇಕಾದ್ರೆ ಚೆಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಮತ್ತೊಂದು ವಿಡಿಯೋ ಮಾಡಿ ನಾನು ಕೊಡ್ತೇನೆ. ತರಬೇತಿ ನಡೆಯುವ ಸಂಸ್ಥೆಯ ವಿಳಾಸವನ್ನು ಕೊಟ್ಬಿಡ್ತಾರೆ, ಅಲ್ಲೇ ಕೂಡ ನಿಮಗೆ ಈ ಒಂದು ಇಂಟರ್ವ್ಯೂ ಕೂಡ ನಡೆಯುತ್ತೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, CIPET, ನಂಬರ್ 437/O, ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು 570016. ಇಲ್ಲಿ ಟ್ರೈನಿಂಗು ನಡೆಯುತ್ತೆ ಮತ್ತೆ ಇಂಟರ್ವ್ಯೂ ಕೂಡ ಅಲ್ಲೇ ನಡೆಯುತ್ತೆ. ಇಲ್ಲಿ ಸೆಲೆಕ್ಟ್ ಆದವರಿಗೆ 3.5 ತಿಂಗಳು ಉಚಿತ ಊಟ ಮತ್ತು ವಸತಿಗಳೊಂದಿಗೆ ಈ ಒಂದು ಟ್ರೈನಿಂಗ್ ನ ಕೊಡ್ತಾರೆ. ಬಹುತೇಕವಾಗಿ ಅಭ್ಯರ್ಥಿಗಳೇ ಬಹಳ ಉತ್ತಮವಾದಂತ ಟ್ರೈನಿಂಗ್ ಆಗಿರ್ತವೆ. ಇಲ್ಲಿ ನೀವು ಈ ಸ್ಕಿಲ್ ಅನ್ನ ಪಡ್ಕೊಂಡು ಬಂದ್ರೆ ನಿಮಗೆ ಬೇರೆ ಕಡೆ ಕೆಲಸದ ಅವಕಾಶಗಳು ಹೆಚ್ಚಾಗ್ತವೆ. ಒಮ್ಮೊಮ್ಮೆ ಇದೇ ಒಂದು ಸಂಸ್ಥೆ ನಿಮ್ಗೆ ಈ ಏರ್ಪಾಟ್ಗಳನ್ನ ಮಾಡ್ಕೊಡುತ್ತೆ, ಮತ್ತು ಅವಶ್ಯಕತೆ ಇದ್ದಲ್ಲಿ ಇದೇ ಕೂಡ ನಿಮ್ಗೆ ಕೆಲಸಗಳನ್ನ ಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ನೀವು ಮೊದಲು ಸ್ಕಿಲ್ ಅನ್ನ ಪಡ್ಕೊಳ್ಳಿ, ಆನಂತರದಲ್ಲಿ ಕೆಲಸವನ್ನ ನೀವು ಎಲ್ಲಿ ಬೇಕಾದ್ರೂ ಕೂಡ ಹುಡ್ಕೊಳ್ಬಹುದು, ಕೆಲಸವನ್ನ ಕೊಡ್ತಾರೆ. ವೀಕ್ಷಕರೇ, ಇದಿಷ್ಟು ಮಾಹಿತಿಯಾಗಿತ್ತು. ಅಪ್ಲೈನ ಬೇಗ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ಎಷ್ಟೋ ಮಂದಿಗೆ ಬೇಕಾಗುತ್ತೆ, ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು.